ಬೋರಿಂಗ್ ಆಸ್ಪತ್ರೆ ಬಳಿ ಘೋರ ದುರಂತ ಸಂಭವಿಸಿದೆ. ಹಲವರ ಮೇಲೆ ಬಿದ್ದಿರುವಂತ ದೊಡ್ಡ ಗೋಡೆ, ಅದು ಹಳೆ ಗೋಡೆ. ಅದು ನಂಗೆ ನೆನಪಿಗೆ ಬರ್ತಾ ಇದೆ, ಶಿವಾಜಿನಗರದ ಮುಂಭಾಗದಲ್ಲೇ ರೈಟ್ ಸೈಡಿಗೆ ಬರುತ್ತೆ. ಬಿರುಮಳೆಯ ರಭಸಕ್ಕೆ ಗೋಡೆ ಬಿದ್ದೋಗ್ಬಿಟ್ಟಿದೆ. ತಳ್ಳುವ ಗಾಡಿ ವ್ಯಾಪಾರಸ್ಥರ ಮೇಲೆ ಕುಸಿದಿದೆ. ಅಂದ್ರೆ ಫುಟ್ಪಾತ್ ಮೇಲೆ ಅಲ್ಲಿ ಅಂಗಡಿಗಳನ್ನ ಹಾಕೊಂಡು ನಿಂತ್ಕೊಳ್ತಾರೆ. ಫುಟ್ಪಾತ್ ಮೇಲ್ಗಡೆಗೆ ಟೇಬಲ್ ಮೇಲೆ ಹಾಕೊಂಡು ಬಟ್ಟೆಗಳನ್ನ ಇಟ್ಟಿರ್ತಾರೆ, ನೆಲದ ಮೇಲೆ ಹಾಕೊಂಡು ಬಟ್ಟೆಗಳನ್ನ ಇಟ್ಕೊಂಡು ಕೂತಿರ್ತಾರೆ, ಮಾರ್ತಾ ಇರ್ತಾರೆ. ಮೇಲ್ಗಡೆ ಟಾರ್ಪಲ್ಗಳನ್ನೆಲ್ಲ ಹಾಕೊಂಡು ಕಟ್ಕೊಂಡು ನಿಂತಿರ್ತಾರೆ ಅಲ್ಲಿ. ಆಮೇಲೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಸಂದರ್ಭದಲ್ಲಿ ಕೆಲವರು ಕುಟುಂಬಗಳೆಲ್ಲ ಬಂದಾಗ ಅಲ್ಲೇ ನಿಂತ್ಕೊಂಡಿರ್ತಾರೆ ಆ ಜಾಗದಲ್ಲೇ. ಎಷ್ಟೋ ಸಲ ಅನ್ನತ್ತೆ ಈ ಫುಟ್ಪಾತ್ ಮೇಲೆ ಯಾಕೆ ನಿಂತ್ಕೊಳ್ತಾರೆ, ಹೆಚ್ಚು ಕಡಿಮೆ ಆದರೆ ಏನು ಕತೆ ಇಲ್ಲಿ ಅಂಥೇಳಿ. ಬಟ್ ಈಗ ಅನಾಹುತ ಆಗೋಗ್ಬಿಟ್ಟಿದೆ, ಗೋಡೆ ಕುಸಿದಿದೆ, 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಒಂದು ಮಗು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕುಸಿದೋಗಿರುವಂತಹ ಗೋಡೆ, ಕಾಂಪೌಂಡ್ ಏನಿದೆ ಅಲ್ಲಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಬೋರಿಂಗ್ ಆಸ್ಪತ್ರೆ ಶವಾಗಾರದ ಬಳಿ ಅದರ ಅಡಿಯಲ್ಲಿ 6 ಜನ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ತೆರವು ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇದು ಅಂಗಡಿಯಲ್ಲಿ ನಡೆಸ್ತಾ ಇದ್ದಂಥವ್ರೇನಿದ್ದಾರೆ ಅವರ ಮೇಲಿನೇ ಈ ಗೋಡೆ ಕುಸಿದು ಬಿದ್ದಿದೆ ಅಂತಿದ್ದಾರೆ. ಈಗ ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಯಿಂದ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳು. ಆಸ್ಪತ್ರೆ ಆ ಕಡೆಗೆ ಸಿಗುತ್ತೆ, ನಿಮಗೆ ಈ ಕಡೆಗೆ ಶವಾಗಾರದ ಎಂಟ್ರೆನ್ಸ್ ಸಿಗುತ್ತೆ. ಎಂಟ್ರೆನ್ಸ್ ಬಳಿ ಆಗಿರುವಂಥದ್ದು. ಮುಂದೆ ಹೋದರೆ ಆ ಕಡೆಗೆ ಚರ್ಚ್ ಬರುತ್ತೆ, ಪಕ್ಕದಲ್ಲಿ ಬಂದರೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಬರುತ್ತೆ. ಅದರ ಮಧ್ಯದಲ್ಲಿ ಇಲ್ಲೆಲ್ಲ ಕಾಂಪೌಂಡಿಗೆ ಹಚ್ಕೊಂಡೇನೆ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಬಟ್ಟೆಗಳನ್ನು, ಏನೇನೋ ಒಂದಿಷ್ಟು ಮಾರಾಟಗಳನ್ನು ನಡ್ಕೊಂಡು ಬಂದಿರ್ತಾರೆ.